ಅತ್ಯಂತ ಸಿಹಿ ಸುದ್ದಿ ಕೊಟ್ಟಂತ ಆಲಿಮಟ್ಟಿ ಜಲಾಶಯ ನೋಡಬಹುದು. ನಾವು ಇವತ್ತಿರೋದು ಆಲಿಮಟ್ಟಿಯ ಹಿನ್ನೀರಿನ ಒಂದು ಜಲಾಶಯದಲ್ಲಿ, ಆಲಿಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನ ಹಿನ್ನೀರಿನಲ್ಲಿದ್ದೀವಿ. ತಮಗೆ ಕಾಣಬಹುದು ದೃಶ್ಯದಲ್ಲಿ ಆಲಿಮಟ್ಟಿ ಜಲಾಶಯ ಆ ಕಡೆ ಇದೆ. ಇದು ಇರೋದು ಕೃಷ್ಣಾ ನದಿ. ಕೃಷ್ಣಾ ನದಿಗೆ ಘಟಪ್ರಭಾ, ಮಲಪ್ರಭಾ ಮತ್ತು ಮಹಾರಾಷ್ಟ್ರದ ಕೊಯ್ನಾದಿಂದನೂ ಕೂಡ ಇಲ್ಲಿ ನೀರು ಬರುತ್ತೆ. ಸುಮಾರು ಇವತ್ತಿನ ಮಟ್ಟಕ್ಕೆ ಅಂದ್ರೆ ಸುಮಾರು ಆಲಿಮಟ್ಟಿ ಜಲಾಶಯ ಸಂಪೂರ್ಣವಾಗಿ 100 TMCಗಳು ಕೂಡ ಭರ್ತಿಯಾಗಿದೆ. ಇದು ರೈತರಿಗೆ ಅತ್ಯಂತ ಖುಷಿ ವಿಚಾರ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ರೈತರು ಇದೇ ಅಣೆಕಟ್ಟೆ ಮೇಲೆ ಡಿಪೆಂಡ್ ಆಗಿ ಇವತ್ತು ತಮ್ಮ ಜೀವನವನ್ನು ಕಟ್ಟಿಕೊಂಡಂತ ರೈತರಿಗೆ ಇದು ಅತ್ಯಂತ ಸಿಹಿ ಸುದ್ದಿ. ಯಾಕಂದ್ರೆ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಬಹಳಷ್ಟು ಆತಂಕದಲ್ಲಿದ್ರು. ಆದ್ರೆ ಮಳೆರಾಯ ಏನು ಕೃಷ್ಣೆಯ ಒಂದು ಕೃಪೆಯಿಂದ ಇವತ್ತು ಆಲಿಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಲು ಇನ್ನೇನು ಕೆಲವೇ 2-3 ದಿನಗಳಲ್ಲಿ ಭರ್ತಿಯಾಗುವಂತ ನಿರೀಕ್ಷೆಯಲ್ಲಿರುವಂತ ಆಲಿಮಟ್ಟಿ ಜಲಾಶಯ ಬಹುಶಃ ತಾವೆಲ್ಲ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆಲಿಮಟ್ಟಿ ಜಲಾಶಯ ಮೈದುಂಬಿ ಹರಿತಾ ಇದೆ. ಸಾಕಷ್ಟು ರೈತರಿಗೆ, ಲಕ್ಷಾಂತರ ರೈತರಿಗೆ ಒಂದು ಜೀವ ನದಿ ಅಂದ್ರೆ ಅದು ಕೃಷ್ಣಾ ನದಿ. ಹೀಗಾಗಿ ಕೃಷ್ಣಾ ನದಿ ತುಂಬಿ ಉಕ್ಕಿ ಹರಿತಾ ಇದೆ. ಇದು ಕೃಷ್ಣೆಯ ಒಂದು ರೈತರಿಗೆ ಶುಭ ಸುದ್ದಿ ನೀಡಿದೆ. ಅಂದ್ರೆ ಇವತ್ತು ಆಲಿಮಟ್ಟಿ ಜಲಾಶಯದಲ್ಲಿ ಸುಮಾರು ಒಂದು 20 ದಿನಗಳ ಹಿಂದೆ, ಕಳೆದ 20 ದಿನಗಳ ಹಿಂದೆ ನಡೆದಂತ ಒಂದು ನಾವು ವಿಚಾರವನ್ನು ತೆಗೆದುಕೊಂಡ್ರೆ ಕೇವಲ ಏನು ಲಾಲ್ ಬಹದ್ದೂರ್ ಶಾಸ್ತ್ರೀಯ ಒಂದು ಅಣೆಕಟ್ಟಿನಲ್ಲಿ ಕೇವಲ ಸುಮಾರು 20 TMC ಇದ್ದಂತ ನೀರು ಏಕಾಏಕಿ ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟದ ಪರ್ವತದಲ್ಲಿ ಏನು ಮಳೆ ಸುರಿತು, ಸುಮಾರು 20 ದಿನಗಳ ನಿರಂತರವಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಸುರಿದ ಪರಿಣಾಮ ಇವತ್ತು ನಮ್ಮ ಆಲಿಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗುವ ನಿರೀಕ್ಷೆಯಲ್ಲಿದ್ದೀವಿ. ಸುಮಾರು ನೋಡಬಹುದು ಇವತ್ತಿನ ಅಂದಾಜಿನ ಪ್ರಕಾರ, ಅಧಿಕಾರಿಗಳು ಮಾಹಿತಿ ಕೊಟ್ಟ ಪ್ರಕಾರ 100 TMC ಆಲಿಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಇನ್ನೇನು ಬಸವಸಾಗರ ಜಲಾಶಯಕ್ಕೆ ಒಂದು 3 ಇಲ್ಲ 4 ದಿನದಲ್ಲಿ ಸುಮಾರು 20,000 ಕ್ಯೂಸೆಕ್ಸ್ ನೀರು ಬಿಡುವ ಅಂದಾಜು ನೋಡಬಹುದು. ಬಹುಶಃ ಯಾವ ರೀತಿಯಾಗಿ ಶ್ರೀ ಕೃಷ್ಣಾ ನದಿ ಯಾವ ರೀತಿಯಾಗಿ ಹರಿತಾ ಇದೆ. ಬಹುಶಃ ರೈತರು ಬಹಳ ಸಂತೋಷದಿಂದ ನಾವೆಲ್ಲ ವಿಚಾರ, ಬಹಳಷ್ಟು ಜನ ಕಷ್ಟಪಡ್ತಾ ಇದ್ರು, ರೈತರು ಬಹಳ ಚಿಂತೆಯಲ್ಲಿದ್ರು. ಹಾಗಾಗಿ ರೈತರಿಗೆ ಬಹಳ ಒಂದು ಆನಂದಮಯ ವಿಷಯ. ಯಾಕಂದ್ರೆ ಆಲಿಮಟ್ಟಿ ಡ್ಯಾಮ್ ಅನ್ನೋದು ಇದು ರೈತರ ಒಂದು ಜೀವ ನದಿ. ಯಾಕಂದ್ರೆ ರೈತರು ಇದೇ ನದಿಯಿಂದ ಬದುಕ್ತಾ ಇದ್ರು. ಸಾಕಷ್ಟು ಲಕ್ಷಾಂತರ ರೈತರಿಗೆ ಮತ್ತು ಸಾಕಷ್ಟು ಫ್ಯಾಕ್ಟರಿಗಳಿಗೆ, ವಿಶೇಷವಾಗಿ ವಿಜಯಪುರ ನಗರ ಮತ್ತು ಬಾಗಲಕೋಟೆ ನಗರಕ್ಕೆ ಕುಡಿಯುವ ನೀರಿಗಾಗಿ ಇರುವಂತಹ ಏಕೈಕ ನದಿ ಅಂದ್ರೆ ಅದು ಕೃಷ್ಣಾ ನದಿ. ಹಾಗಾಗಿ ಕೃಷ್ಣಾ ನದಿಯಾಗಿ ಸಂಪೂರ್ಣ ಭರ್ತಿಯಾಗಲಿಕ್ಕೆ ಇನ್ನೇನು 2-3 ದಿನದಲ್ಲಿ ಕೃಷ್ಣಾ ನದಿ ಭರ್ತಿಯಾಗುತ್ತೆ. ಹಾಗಾಗಿ ರೈತರು ಯಾವುದೇ ತರ ಆತಂಕದಲ್ಲಿ ಇರಬಾರದು ಅಂತೇಳಿ ಈಗ ಕೃಷ್ಣಾ ನದಿಯ ಅಚ್ಚುಕಟ್ಟ ಪ್ರದೇಶಗಳಲ್ಲಿ DC-ಗಳು, AC-ಗಳು ತಹಶೀಲ್ದಾರರು ಆದೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನದಿ ಪಾತ್ರದಲ್ಲಿರುವ ರೈತರು ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾರಣಕ್ಕೂ ತಾವು ನದಿಗೆ ಇಳಿಬಾರದು ಅಂತೇಳಿ ಆದೇಶ ಮಾಡಿದ್ದಾರೆ.